ಸಿದ್ದರಾಮಯ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲ ಈಗ ಬಂದು ಸೇರಿದ್ದಾರೆ. ಆಮೇಲೆ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸೋರಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಹೌದು, ಶಾಸಕಾಂಗ ಸಭೆ ಬಳಿಕ ನಾಯಕರುಗಳ ಜಂಟಿ ಸುದ್ದಿಗೋಷ್ಠಿ ಇರುತ್ತಂತೆ. ಸಿದ್ದರಾಮಯ್ಯನವರು ಇರ್ತಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ತಾರೆ. ಅಂದ್ರೆ ಎಗೈನ್ ಇಲ್ಲೂ ಕೂಡ ನಾವು ಸಿದ್ದರಾಮಯ್ಯನವರಿಂದನೇ ಆ ಹೆಸರನ್ನ ಪ್ರಸ್ತಾಪಿಸೋ ಮುಖೇನವಾಗಿ ಎಲ್ಲೂ ಕೂಡ ಬಲವಂತವಾಗಿ ಈ ತರದೊಂದು ಪ್ರಕ್ರಿಯೆ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ರಾಜ್ಯದ ಜನರ ಮುಂದೆ ಬಿಂಬಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮೇಲಿನ ಮೇಲೆ ಮಾಡ್ತಾ ಇದೆ. ಅದು ಮೊನ್ನೆಯಿಂದ ಬಹಳ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇರುವಂಥದ್ದು. ಯಾಕಂದ್ರೆ ಸ್ವಲ್ಪ ಇಲ್ಲಿ ಯಾರಿಗೋ ಅಸಮಾಧಾನ ಮತ್ತೊಂದು ಅನ್ನುವಂಥದ್ದು ಏನಾದರೂ ಪ್ರಸ್ತಾಪಕ್ಕೆ ಬಂದ್ಬಿಟ್ರೆ ಅದು ಮುಂದೆ ಬಹಳ ರೀತಿಯಾದಂಥ ಗೊಂದಲಕ್ಕೆ ಕಾರಣ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಂಥ ಯಾವುದೇ ಸನ್ನಿವೇಶಕ್ಕೂ ಆಸ್ಪದ ಕೊಡದೇ ಇರುವಂಥ ರೀತಿಯಾಗಿ ಕಾಂಗ್ರೆಸ್ನ ರಾಜ್ಯ ನಾಯಕರುಗಳು ಹಾಗೆ ಕೇಂದ್ರ ನಾಯಕರುಗಳು ನಡ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವೇ ಈ CLP ಸಭೆ ಆದ ತಕ್ಷಣದಲ್ಲೇ ಒಂದು ಜಂಟಿ ಸುದ್ದಿಗೋಷ್ಠಿಗೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಈಗ CLP ಸಭೆ ಕೂಡ ಆರಂಭ ಆಗಿದೆ. 3ನೇ ಮಹಡಿಯಲ್ಲಿರುವಂಥ ಸಭಾಂಗಣದಲ್ಲಿ ಎಲ್ಲ ಬಂದು ಸೇರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಅಧಿಕೃತವಾಗಿ ಸಭೆ ಆರಂಭ ಆಗಿಲ್ಲ, ಬಟ್ ಎಲ್ಲ ಬಂದು ಸೇರಿದ್ದಾರೆ ಆ ಸಭೆಗೆ. ಇನ್ನು ಎಲ್ಲರ ಮೇನ್ ಅಟ್ರಾಕ್ಷನ್ ಅಂತ ಅಂದರೆ ಸಿದ್ದರಾಮಯ್ಯನವರು ಜೊತೆಗೆ DK ಶಿವಕುಮಾರ್ ಅವರು. ಒಬ್ಬರು ಅಧಿಕಾರವನ್ನು ಬಿಟ್ಕೊಡ್ತಾ ಇರೋವಂಥವ್ರು, ಇನ್ನೊಬ್ಬರು ಅಧಿಕಾರವನ್ನು ಪಡಿತಾ ಇರುವಂಥವ್ರು. ಸೊ ಈಗ DK ಶಿವಕುಮಾರ್ ಅವರಂತೂ ಬಂದಿದ್ದಾರೆ. ಬಂದು ಎಲ್ರಿಗೂ ನಾನು ಆಗ್ತಾನೆ ಹೇಳಿದಾಗೆ ಪರ್ಸ್ನಲ್ ಆಗಿ ಹಸ್ತಲಾಘವವನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು ಶಾಸಕರುಗಳು ಎಲ್ಲೆಲ್ಲಿ ಕೂತಿದ್ದಾರೋ ಅಲ್ಲೇ ಇವರೇ ಹೋಗಿ ಹ್ಯಾಂಡ್ ಶೇಕ್ ಮಾಡ್ತಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಅದೊಂದು ವಿಶ್ವಾಸವನ್ನು ತೋರ್ಪಡಿಸುವಂಥ ರೀತಿ ಅದು. ನಿಮ್ಮ ಜೊತೆಗೆ ನಾನು ಇರ್ತೀನಿ ಅನ್ನುವಂಥ ಒಂದು ವಿಶ್ವಾಸ ಹುಟ್ಟಿಸುವಂಥ ಕೆಲಸ ಅದನ್ನು ಸದ್ಯ DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಮತ್ತೊಬ್ಬರು ಮೇನ್ ಅಟ್ರಾಕ್ಷನ್ ಇವತ್ತು ಅಂತ ಅಂದರೆ ಅದು ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಕೊಡ್ತಾ ಇರುವಂಥವ್ರು. ಈಗ ಆಲ್ರೆಡಿ ಅವರು ಶಾಸಕರುಗಳಿಗೆಲ್ಲ ಹೇಳಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ. ಅದಾದ ನಂತರ ಅಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜ್ಯದ ಜನರಿಗೂ ಕೂಡ ಹೇಳಿದ್ದಾರೆ. ಈಗ ಶಾಸಕರುಗಳನ್ನು ಅವರು ಖುದ್ದಾಗಿ ಭೇಟಿಯಾಗಿ ಅವರು ಯಾರು ಅವ್ರ ಮನೆ ಹತ್ರ ಹೋಗಿದ್ದಾರೋ ಅಂಥವ್ರನ್ನ ಭೇಟಿ ಬಿಟ್ಟರೆ ಖುದ್ದಾಗಿ ಭೇಟಿ ಆಗೋದಕ್ಕೆಲ್ಲ ಒಂದು ಅವಕಾಶ ಇರಲಿಲ್ಲ. ಬಟ್ ಇವತ್ತು ಅಗೇನ್ ಒಂದು ಭಾವನಾತ್ಮಕವಾದಂಥ ಸನ್ನಿವೇಶ ನಾವು ಗಮನಿಸ್ಬೋದು ಅಂತ ಕಾಣಿಸುತ್ತೆ. ಯಾಕಂತ ಅಂದರೆ ಶಾಸಕರುಗಳು ಇವತ್ತು ಸಿದ್ದರಾಮಯ್ಯನವರಿಗೆ ಎದುರಾಗ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು ಇನ್ನೂ ಕೂಡ ಬಂದಿಲ್ಲ ಅಂತೇಳಿ ತಿಳಿದು ಬರ್ತಾ ಇದೆ. ಈ CLP ಸಭೆಗೆ ಅವ್ರೇನು ಬಂದಂಥ ರೀತಿಯಾಗಿ ಇಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಆಮೇಲೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರುವಂಥ ಕೆಲ ಶಾಸಕರುಗಳು ಈಗ ಆಲ್ರೆಡಿ ಬಂದಿದ್ದಾರೆ. KJ ಜಾರ್ಜ್ ಸೇರಿದಾಗೆ ಕೆಲವರಿಗೆ ಬಂದಿದ್ದಾರೆ. ಇನ್ನು ಭೈರತಿ ಸುರೇಶ್ ಸೇರಿದ ಹಾಗೆ HC ಮಹದೇವಪ್ಪನವರು ಮತ್ತೊಂದು ಟೀಮ್ ಏನಿದೆಯಲ್ಲ ಅದು ಇನ್ನೂ ಕೂಡ ಕಂಡಿಲ್ಲ. ಹಾಗಾಗಿ ಅವರೆಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಬಟ್ ಅಂದ್ಕೊಂಡಂಗಾಗಿದ್ರೆ 4 ಗಂಟೆಗೆ ಅವರೆಲ್ಲ ಇಷ್ಟೊತ್ತಿಗೆ ಬಂದಿರಬೇಕಿತ್ತು, ಇನ್ನೂ ಬಂದಿಲ್ಲ ಅಂತೇಳಿ ತಿಳಿದು ಬರ್ತಾ ಇದೆ. ಏನು ಕಾರಣ ಅನ್ನುವಂಥದ್ದು ಅಷ್ಟು ಅಸ್ಪಷ್ಟತೆ. ಇಕ್ಬಾಲ್ ಹುಸೇನ್ ಅವ್ರು ಬಂದರು, ಎಲ್ಲ ಅವ್ರಿಗೆ ಅಲ್ಲಿ ತೋರಿಸ್ತಾ ಇದ್ರು, ಅಲ್ಲಿ ಅವ್ರ ಜೊತೆಗೆ ಬಂದಂಥವ್ರು ಹೋಗೋಗಿ ಮಾತಾಡು ಅಂತ ಹೇಳ್ಕೊಂಡು. ಯಾಕಂದರೆ ಆಗ್ಲಿಂದನೂ ಮಾತಾಡ್ಕೊಂಡು ಹೊರಡ್ತಿದ್ದು ಬಹುತೇಕ ಇಕ್ಬಾಲ್ ಹುಸೇನ್ ಅವರೇ ಅಲ್ವಾ. ಡೇಟು ಒಂದು 3-4 ಡೇಟು ಆಲ್ರೆಡಿ ಕೊಟ್ಬಿಟ್ಟಿದ್ರು ಅವರು. DK ಶಿವಕುಮಾರ್ ಇಂಥ ಡೇಟ್ ಅಂದೇ ಅವರು ಮುಖ್ಯಮಂತ್ರಿ ಆಗ್ತಾರೆ ಮತ್ತೊಂದು ಅಂತ ಹೇಳ್ಕೊಂಡು. ಆ ಡೇಟ್ ಮಿಸ್ ಆಗಿರ್ಬೋದು, ಬಟ್ ಅವರ ವಿಶ್ವಾಸ ಮಿಸ್ ಆಗಿಲ್ಲ. ಹಾಗಾಗಿ ಹೋಗೋಗಿ ಮಾತಾಡು ಅಂತ ಕೆಲವರು ಹೇಳಿದ್ರು. ಅವರು ಕೂಡ ನಡ್ಕೊಂಡು ಅಲ್ಲಿ ವಾಪಸ್ ಹೋದ್ರು. ಕಾವೇರಿ ನಿವಾಸದಲ್ಲೇ ಇದ್ದಾರೆ. ಶಾಸಕಾಂಗ ಸಭೆಗೆ ಇನ್ನೂ ಕೂಡ ಸಿದ್ದರಾಮಯ್ಯನವರು ಆಗಮಿಸಿಲ್ಲ ಅಂತೇಳಿ ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ಕಾವೇರಿ ನಿವಾಸದಲ್ಲೇ ಸಿದ್ದರಾಮಯ್ಯನವರಿದ್ದಾರೆ. ಏನು ಅಲ್ಲಿಂದ ಬರೋಕ್ಕೊಂದು 3-4 ನಿಮಿಷ ಲೆಕ್ಕಾಚಾರದ ಪ್ರಕಾರವಾಗಿ ಇರಬೇಕು ಅಂತ ಅಂದರೆ. ಬಟ್ ಇನ್ನೂ ಬಂದಿಲ್ಲ, ಅವರು ಅಲ್ಲೇ ಇದ್ದಾರೆ ಸಿದ್ದರಾಮಯ್ಯನವರು. ಯಾವ ಕಾರಣ ಏನು ಅಂತ ಗೊತ್ತಿಲ್ಲ. ಯಾಕಂತಾದರೆ ಅಂದ್ಕೊಂಡಂಗಾಗಿದ್ರೆ ಸಭೆ ನಿಗದಿ ಆಗಿರುವಂಥದ್ದು 4 ಗಂಟೆಗಲ್ವಾ, ಗೊತ್ತಿದ್ದಂಥ ಸಂಗತಿನೇ ಅದು. ಯಾಕಂದರೆ CLP ಸಂಬಂಧಪಟ್ಟಾಗಿನ ಕಾರ್ಯದರ್ಶಿ ಅವರು ಕೂಡ ಆಲ್ರೆಡಿ ಆ ವಿಚಾರವನ್ನು ಹೇಳಿದರು. CLP ಸಭೆ 4 ಗಂಟೆಗೆ ಆರಂಭ ಆಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು. ಸೊ ಇದೇನು ಸಮಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಅಲ್ಲಂ ಪ್ರಭು ಪಾಟೀಲ್ ಅವರು ಕೂಡ ಆಲ್ರೆಡಿ ಹೇಳಿದರು 4 ಗಂಟೆಗೆ ಸಭೆ ಅಂತ ಹೇಳ್ಕೊಂಡು. ಸೊ ಯಾಕಿನ್ನೂ ಸಿದ್ದರಾಮಯ್ಯನವ್ರು ಹೊರಟಿಲ್ಲ ಅನ್ನುವಂಥದ್ದು ಸ್ವಲ್ಪ ಅಸ್ಪಷ್ಟ. ಬಟ್ ಏನಾದರೂ ಖಾಸಗಿ ಕೆಲಸಗಳಿರ್ಬೋದು. ಬಟ್ ಅವ್ರ ಪುತ್ರ ಈಗ ಆಲ್ರೆಡಿ ಬಂದಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಆಲ್ರೆಡಿ ಬಂದಿದ್ದಾರೆ. ಬಟ್ ಸಿದ್ದರಾಮಯ್ಯನವರ ಉಪಸ್ಥಿತಿ ಭಾಳ ಅತಿ ಮುಖ್ಯ ಅಲ್ವಾ. ಈಗ ಹಾಲಿ ಇರುವಂಥ CLP ನಾಯಕ ಅವರೇ ಅಲ್ವಾ. ಹಾಗಾಗಿ ಅವರೇ ಈಗ ಹೊಸ ನಾಯಕರನ್ನು ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಪ್ರಸ್ತಾವನೆಯನ್ನು ಮುಂದಿಡಬೇಕು. ಆ ಜವಾಬ್ದಾರಿ ಸಿದ್ದರಾಮಯ್ಯನವರಿಗೆ ಇದೆ ಈಗ. ಬಟ್ ಅವ್ರು ಇನ್ನೂ ಬಂದಿಲ್ಲ ಅಂತೇಳಿ ತಿಳಿದು ಬರ್ತಾ ಇದೆ. ಬಟ್ ಇನ್ನೊಂದು ಕಡೆ ನೋಡಿದ್ರೆ DK ಶಿವಕುಮಾರ್ ಅವರು ಪೂಜೆ ಪುನಸ್ಕಾರ ಎಲ್ಲ ಒಳಗೋದಂಥ ನಂತರದಲ್ಲೂ ಕೂಡ ಮಾಡಿ ಈಗ CLP ಸಭೆಗೆ ಬಂದಿದ್ದಾರೆ. ಕೊನೆ ಹಂತದಲ್ಲಿ ಏನಾದ್ರು ಗೊಂದಲ ಇದೆಯಾ ಅನ್ನುವಂಥ ರೀತಿಯಾಗಿ ಸಹಜವಾಗಿ ಅನಿಸುತ್ತೆ. ಬಟ್ ಆ ಥರದ್ದೇನೂ ಗೊಂದಲ ಇದ್ದಂಗಿಲ್ಲ. ಸೊ ಇನ್ನೇನು ಸಿದ್ದರಾಮಯ್ಯನವರು ಬರೋರಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅಲ್ಲಿ ನಾವು ನೋಡ್ತಾ ಇದ್ವಿ ಪ್ರಿಯಾ ಕೃಷ್ಣ ಸೇರಿದ ಹಾಗೆ ಚಿಕ್ಕಮಗಳೂರು ಶಾಸಕರು ತಮ್ಮಯ್ಯ, ಆಮೇಲೆ ಹಿಂದೆ ಶೃಂಗೇರಿ ಶಾಸಕ ರಾಜೇಗೌಡ. ಸೊ ಇವರೆಲ್ಲ ಈಗ ಸಭೆಗೆ ಬರ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾರೆ, ಚಿಕ್ಕಮಗಳೂರು ಭಾಗದ ಶಾಸಕರುಗಳು. ಬಟ್ ವಿಚಾರ ಅಂತಂದರೆ ಚಿಕ್ಕಮಗಳೂರಿನಲ್ಲಿ 5-5 ಕಾಂಗ್ರೆಸ್ ಗೆದ್ದಿದೆ. ಹಾಗಾಗಿ ಈ ಬಾರಿ ಚಿಕ್ಕಮಗಳೂರಿನಿಂದ ಯಾರಿಗಾದರೂ ಒಂದು ಅವಕಾಶ ಇದೆಯಾ ಅನ್ನುವಂಥದ್ದನ್ನು ನೋಡಬೇಕಿದೆ. ತಮ್ಮಯ್ಯ ಅವರೇನು ನನಗೆ ಬೇಡ ಅಂತಿದ್ದಾರೆ.
ಮೋಟಮ್ಮ ಅವರು ಸಿಕ್ಕಿದ್ರೆ ಸಿಗಲಿ ಅನ್ನುವಂಥ ಯೋಚನೆಯಲ್ಲಿದ್ದಾರೆ. ಹಾಗಾಗಿ ಇನ್ನು ರಾಜೇಗೌಡರದ್ದು ಅವ್ರದ್ದು ಶಾಸಕ ಸ್ಥಾನ ಅದೇನೋ ಅದು ಗೊಂದಲದಲ್ಲೇ ಇದೆ. ಅದು ಒಂದ್ಸಲ ಇವರೇ ಶಾಸಕರಂತಾರೆ, ಇನ್ನೊಂದ್ಸಲ ಇಲ್ಲ ಜೀವರಾಜ್ ಶಾಸಕರಂತಾರೆ. ಅವ್ರದ್ದು ಅದು ಬಗೆಹರ್ದಂಗೆ ಕಾಣ್ತಾ ಇಲ್ಲ ಅದು. ಹಾಗಾಗಿ ಯಾರಿಗೆ ಅವಕಾಶ ಅನ್ನುವಂಥನ್ನ ನೋಡಬೇಕಿದೆ. ಮತ್ತೊಂದು ಕಡೆ ಈ ಕಡೆ ಪಕ್ಕಕ್ಕೆ ಬಂದರೆ ಇನ್ನು ಶಿವಲಿಂಗೇಗೌಡರಿಗೆ ಈ ಬಾರಿ ಅವಕಾಶ ಖಂಡಿತ ಇದೆ ಅಂತ ಹೇಳಲಾಗ್ತಾ ಇದೆ. ಪಕ್ಷಕ್ಕೆ ಬರ್ಮಾಡ್ಕೊಡುವಂಥ ಸಂದರ್ಭದಲ್ಲಿ ಆ ರೀತಿ ಅಂತ ಭರವಸೆ ಇತ್ತು ಅಂತಲೇ ಹೇಳಲಾಗ್ತಾ ಇದೆ. ಶಿವಲಿಂಗೇಗೌಡರು ಕೂಡ ಇವತ್ತು ಭಾಳ ಹುಮ್ಮಸ್ಸಲ್ಲೇ ಬಂದರು. ಇನ್ಫ್ಯಾಕ್ಟ್ ಅವ್ರು ಬರಬೇಕಾದ್ರೆ ಇನ್ನೊಂದು ಈ ರೀತಿಯಾದಂಥ ಭರವಸೆ ಹಿಂದೆಯಿಂದ ಸಿಕ್ಕಿ ಓಡಾಡ್ತಾ ಇರುವಂಥವ್ರು ಯಾರು ಅಂತಂದರೆ ಲಕ್ಷ್ಮಣ ಸವದಿ. ಬೆಳಗಾವಿಗೆ ಸಂಬಂಧಪಟ್ಟ ಹಾಗೆ ನಾನು ಆಗ್ತಾನೆ ಹೇಳಿದಾಗೆ 18 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಆ ಕಾರಣಕ್ಕಾಗಿ ಬೆಳಗಾವಿಯ ಭಾಗದ ಶಾಸಕರುಗಳು ಕೂಡ ಈ ಬಾರಿ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧಕ್ಕೆ ಸಿದ್ದರಾಮಯ್ಯನವರು ಬರೋರಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಮನೆಯಿಂದ ಹೊರಬಂದು ಆಪ್ತರ ಭೇಟಿ ಮಾಡ್ತಾ ಇದ್ದಾರೆ, ಅಂದರೂ ಮನೆಯಿಂದ ಹೊರಬಂದಿದ್ದಾರಂತೆ. ಸೊ ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧಕ್ಕೆ ಸಿದ್ದರಾಮಯ್ಯನವರು ಈಗ ಹೊರಡೋರಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಭಾಳ ಆಪ್ತರೆಲ್ಲ ಅವ್ರ ಮನೆ ಹತ್ರ ಸೇರ್ಕೊಂಡಿದ್ರು. ಸೊ ಅವ್ರ ಜೊತೆಗೆಲ್ಲ ಸಿದ್ದರಾಮಯ್ಯನವರಿಗೆ ಮಾತುಕತೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಇನ್ನೊಂದು ವಿಷಯ ಅಂತ ಅಂದರೆ ಇಲ್ಲಿ 5 ಗಂಟೆ ಸಂದರ್ಭದಲ್ಲಿ ರಾಜ್ಯಪಾಲರ ಭೇಟಿಗೆ ಅನುಮತಿಯನ್ನು ಕೇಳಿದಾರಂತೆ ಯಾರು, DK ಶಿವಕುಮಾರ್ ಅವರು. ಸೊ ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ಆದಷ್ಟು ಬೇಗ ಮುಗಿಬೇಕು ಅಂತಂದರೆ ಎಲ್ಲ ಬೇಗ ಬರಬೇಕಾಗುತ್ತೆ. ಸೊ ಎಲ್ಲ ಬರಬೇಕು ಅಂತಂದರೆ ಪ್ರಮುಖವಾಗಿ ಸಿದ್ದರಾಮಯ್ಯನವ್ರು ಬರಬೇಕಿತ್ತು, ಬಟ್ ಇನ್ನೂ ಕೂಡ ಬಂದಿಲ್ಲ. ಅವ್ರ ಮನೆಯಲ್ಲೇ ಇದ್ದಾರೆ, ಅಲ್ಲಿ ಆಪ್ತರ ಜೊತೆಗೆಲ್ಲ ಮಾತನಾಡ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಹುಶಃ ಅವ್ರ ಆಪ್ತ ಕೆಲ ಶಾಸಕರುಗಳು ಅವ್ರ ಜೊತೆಗೆ ಇನ್ನೂ ಅವ್ರ ನಿವಾಸದಲ್ಲೇ ಇರ್ಬೋದು ಅಂತ ಕಾಣಿಸುತ್ತೆ. ನಾನು ಆಗ್ತಾನೆ ಹೇಳ್ದಂಗೆ ಬೈರತಿ ಸುರೇಶ್, ಆಮೇಲೆ HC ಮಹದೇವಪ್ಪ ಇವರೆಲ್ಲ ಇನ್ನೂ ಕಂಡಿಲ್ಲ. KJ ಜಾರ್ಜ್ ಎಲ್ಲ ಬಂದಿದ್ದಾರೆ, ಅವ್ರ ಪುತ್ರನೂ ಬಂದಿದ್ದಾರೆ, ಇವರೆಲ್ಲ ಇನ್ನೂ ಕಂಡಿಲ್ಲ. ಸೊ ಅವರೆಲ್ಲ ಅಲ್ಲೇ ಇದ್ದಾರೆ ಅಂತ ಕಾಣಿಸುತ್ತೆ ಅವ್ರ ನಿವಾಸದಲ್ಲಿ. ಅವರೆಲ್ಲ ಬಂದ ಮೇಲೆ ಇದೆಲ್ಲ ಶುರುವಾಗ್ತಾ ಹೋಗುತ್ತೆ ಈ ಪ್ರಕ್ರಿಯೆಗಳೆಲ್ಲ. ರಾಜ್ಯಪಾಲರು ಬೇರೆ ಇವತ್ತು ಧರ್ಮಸ್ಥಳಕ್ಕೆ ಹೋಗೋರಿದ್ದಾರೆ ಅವರು. ಹಾಗಾಗಿ 7 ಗಂಟೆಗೆ ಏನೋ ಹೊರಡೋರಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಹೋಗಬೇಕಿತ್ತು, ಅವರು 7 ಗಂಟೆಗೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಕಾರಣ ಅಂತಂದರೆ DK ಶಿವಕುಮಾರ್ ಅವರು ಅದೊಂದು ಮನವಿಯನ್ನು ಮಾಡಿಕೊಂಡ್ರು ಅನ್ನುವಂಥ ಕಾರಣಕ್ಕಾಗಿ ದಯವಿಟ್ಟು ಇರಿ, ಇವತ್ತು ಬಂದು ಭೇಟಿ ಆಗ್ತೀನಿ, ಸರ್ಕಾರ ರಚನೆಗೆ ಹಕ್ಕೊತ್ತಾಯ ಮಂಡಿಸ್ತೀನಿ ಅಂತ ಹೇಳ್ಕೊಂಡು. ಸೊ ಅದರಂತೆ ಅವರು ಕೂಡ ಕಾಯ್ತಾ ಇದ್ದಾರೆ ಈಗ. ಸೊ DK ಶಿವಕುಮಾರ್ ಅವರು ಹೋಗಬೇಕು ಅಂತಂದರೆ ಈಗ ಸಿದ್ದರಾಮಯ್ಯನವ್ರು ಬರಬೇಕಿದೆ, ಇನ್ನೂ ಬಂದಿಲ್ಲ ಅಂತೇಳಿ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಈ CLP ಸಭೆ ಆರಂಭ ಆಗುತ್ತಲ್ವಾ. ಬಹುತೇಕ ಶಾಸಕರುಗಳು ಬಂದಿದ್ದಾರೆ, ಹಿರಿಯ ಶಾಸಕರುಗಳು, ಫಸ್ಟ್ ಟೈಮ್ MLAಗಳು ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲ ಅಲ್ಲ ಒಬ್ರಿಗೊಬ್ರು ಕೂತು ಮಾತಾಡೋದಕ್ಕೂ ಒಂದು ಅವಕಾಶ ಇದು. ಕೂತು ಮಾತನಾಡ್ತಾರೆ ಎಲ್ಲ ಶಾಸಕರುಗಳು, ಚರ್ಚೆ ಅವರವರೇ ಎಲ್ಲ ನಡೀತಾ ಇದೆ, ಒಂದೊಂದು ಗುಂಪು ಸೇರಿಕೊಂಡು. ಬಹುತೇಕ ಶಾಸಕರುಗಳು ಬಂದಿದ್ದಾರೆ. ಬಹುಶಃ ಇವತ್ತು ಎಲ್ಲ ಶಾಸಕರುಗಳು ಬರ್ತಾರೆ, ಅದರಲ್ಲೇನು ಗೊಂದಲ ಇಲ್ಲ. ರಾಜಣ್ಣ ಅವ್ರದ್ದು ಒಂಚೂರು ಅವ್ರದ್ದು ಅಸ್ಪಷ್ಟತೆ ಇದೆ. ಯಾಕಂತಾದರೆ ಅವರಿಗೆ ಇವತ್ತು ಅವ್ರು ಮಾತನಾಡುವಂಥ ಸಂದರ್ಭದಲ್ಲೇ ಅವರಲ್ಲಿರುವಂಥ ಅಸಮಾಧಾನ ಕೂಡ ಸ್ವಲ್ಪ ಕಂಡಂಗೆ ಆಗ್ತಾ ಇತ್ತು. ಯಾಕಂದರೆ ಅವರೇನೋ ಅಮೆರಿಕ ಹೋಗಿದ್ರಂತೆ ಯಾರು ರಾಜಣ್ಣ ಅವರು. ಬಟ್ ಈಗ ಏನಾಗಿದೆ ಅಂತ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ವೆಂಕಟರಮಣಪ್ಪ ಅವರು ಮೃತಪಟ್ಟಿರುವಂಥ ಕಾರಣಕ್ಕಾಗಿ ಮಾಜಿ ಸಚಿವರು ಬೇರೆ ಪಾವಗಡದವರು. ಸೊ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂಥ ನಿಟ್ಟಿನಲ್ಲಿ ನಾನು ಬಂದಿದ್ದೀನಿ ಅಮೆರಿಕದಿಂದ, ಅಷ್ಟು ಬಿಟ್ಟರೆ ನನಗದೇ ಮುಖ್ಯ ಕೆಲಸ, CLP ಏನಲ್ಲ ಅನ್ನುವಂಥ ಅರ್ಥದಲ್ಲಿ ರಾಜಣ್ಣ ಅವರು ಹೇಳಿದ್ದಾರೆ. ಶಾಸಕರ ಹಾಜರಾತಿಯ ಬಳಿಕ ಅಲ್ಲಮಪ್ರಭು ಪಾಟೀಲ್ರಿಂದ ಶಾಸಕರುಗಳಿಗೆ ಸ್ವಾಗತ ಕೋರುವ ಕೆಲಸ ಆಗ್ತಾ ಇದೆ. ಬಳಿಕ ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್ ಅವರು ಮಾತನಾಡ್ತಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಹೀಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಸಿದ್ದರಾಮಯ್ಯನವರು CLP ನೂತನ ನಾಯಕನ ಪ್ರಸ್ತಾಪ ಮಾಡ್ತಾರೆ. ಪ್ರಸ್ತಾವನೆಗೆ ಅನುಮೋದನೆಯನ್ನು 2 ಶಾಸಕರುಗಳು ಕೊಡ್ತಾರೆ. ಆನಂತರದಲ್ಲಿ ಸಿದ್ದರಾಮಯ್ಯನವರಿಂದ ಅಧಿಕೃತವಾಗಿ CLP ನಾಯಕನ ಘೋಷಣೆ ಮಾಡುವಂಥ ಕೆಲಸ ಆಗುತ್ತೆ. ಆ ನಂತರದಲ್ಲಿ CLP ನಾಯಕನ ಘೋಷಣೆ ಬಳಿಕ ಧನ್ಯವಾದ ತಿಳಿಸುವಂಥ ಪ್ರಕ್ರಿಯೆ ಇರುತ್ತೆ. DK ಹೆಸರಿನೊಂದಿಗೆ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ಪತ್ರವನ್ನು ಸಿದ್ಧಪಡಿಸಲಾಗುತ್ತೆ. ನೂತನ ಶಾಸಕಾಂಗ ಪಕ್ಷದ ನಾಯಕನಿಂದ ರಾಜ್ಯಪಾಲರನ್ನ ಭೇಟಿ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಸರ್ಕಾರ ರಚನೆಗೆ ಹಕ್ಕನ್ನು ಅನಂತರದಲ್ಲಿ DK ಶಿವಕುಮಾರ್ ಮಂಡಿಸ್ತಾರೆ. ಇದೆಲ್ಲವೂ ಕೂಡ ಈಗಿರುವಂಥ ಪ್ರೊಸೀಜರ್ಸ್, ಅದರ ಪ್ರಕಾರನೇ ಎಲ್ಲ ನಡ್ಕೊಂಡು ಬರ್ತಾ ಇದೆ. ಅದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ರೆ DK ಶಿವಕುಮಾರ್ ಅವರು ಬಂದರೆ ಅಧಿಕೃತವಾಗಿ ಇದೆಲ್ಲ ಶುರು ಆಗುತ್ತೆ. ಇನ್ನು ಅಶೋಕ್ ಪಟ್ಟಣ್ಣವರು ಅವರು ಕೂಡ ಅವ್ರದ್ದು ಒಂದು ಕಲರ್ಫುಲ್ ವ್ಯಕ್ತಿತ್ವ ನೋಡ್ತಾ ಇದ್ರಲ್ಲ, ಆ ಜುಬ್ಬದ ಕಲ್ಲರೇ ಅವ್ರ ಕನ್ನಡಕ ನೋಡಿ, ಅವ್ರದ್ದು ಬೇರೆ ಬೇರೆ ಥರ ಅಂಥದ್ದು ಒಂದು ಕನ್ನಡಕ, ಅವ್ರದ್ದೆಲ್ಲ ಒಂದು ಸ್ಟೈಲ್ ಇರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಅವರು ಕೂಡ ಈ ಬಾರಿ ರಾಮಗಢದ ಶಾಸಕರು ನನಗೆ ಈ ಬಾರಿ ಅವಕಾಶ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಕ್ಯಾಬಿನೆಟಿಗೆ ಸೇರಲೇಬೇಕು ಅಂತ ಹೇಳ್ಕೊಂಡ್ಬಿಟ್ಟು. ಸೊ ಅಶೋಕ್ ಪಟ್ಟಣ ಅವರು ಕೂಡ ನಾವಲ್ಲಿ ಬಂದಂಥದ್ದು